ನಾನು 2019ನ್ಯಾಗ ಯೂಟ್ಯೂಬ್ ಮಾಡಿದ್ರಪ್ಪ ಅಂದ್ರೆ ಇಷ್ಟೆಲ್ಲ ಕ್ರಿಯೇಟಿವ್ ಇರ್ತಿದ್ದಿಲ್ರಿಪ್ಪ. 4,000 ವಾಚ್ ಟೈಮ್ ಮಾಡಬೇಕು, 1,000 ಸಬ್ಸ್ಕ್ರೈಬ್ ಮಾಡಬೇಕು, 20 ಲಕ್ಷ 10 ಲಕ್ಷ ಶಾರ್ಟ್ಸ್ ಇಂದ ಎಲ್ಲ ಮಾಡಬೇಕು. ಅವಾಗ ಅದಕ್ಕೆ ಚಾಲು ಆಗತ್ರಿಪ್ಪ ಅವನು. ಅವಾಗ ಅವ್ರು ನಮಗೆ ಅಪ್ಲಿಕೇಶನ್ ಕೊಡ್ತಾರ, ನಾವು ಹಣ ಗಳಿಸೋದು ಇಷ್ಟೆಲ್ಲ ಬರ್ತಿದ್ದಿಲ್ರಿ. ಇದೆಲ್ಲ ನಾವು 2019ನ್ಯಾಗ ಮಾಡಿದ್ರಪ್ಪ ಅಂದ್ರೆ ಎಲ್ಲಾನು ಇದೆಲ್ಲ ಕಿರಿಕಿರಿ ಇರ್ತಿದ್ದಿಲ್ರಿ ಅಪ್ಪ. ನಾನು 2022ನ್ಯಾಗ ಒದ್ದಾಡಿ ಕೆಲಸ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೀವಿ. ಅವಾಗ ಬಂತು ಕ್ರಿಯೇಟಿವ್ ಏನಪ್ಪ ಅಂದ್ರೆ ಯೂಟ್ಯೂಬ್ದಲ್ಲಿ 4,000 ವಾಚ್ ಟೈಮ್ ಮಾಡಬೇಕು, ಒಂದು ವರ್ಷ ಒಳಗಡೆ ಅಂದರೆ 12 ತಿಂಗಳ ಒಳಗಡೆನೆ 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರು. ಅವಾಗ ಏನು ಮಾಡಬೇಕಂದ್ರೆ ಮಾಡಬೇಕಿತ್ತು. ಅವಾಗ ಏನಂತೆ ಅವ್ರು ನಮಗೆ ಕೊಡ್ತಿದ್ದಾರೆ ಹಣ ಗಳಿಸೋದು. ಹಣ ಹೇಗೆ ಬರ್ತಾವ ಅಂದರೆ ಒಂದು ಶಾರ್ಟ್ಸ್ ಮುಖಾಂತರ ನಮಗೆ ಹಣ ಬಂದು ಬೀಳತ್ತೆ. ಓಕೆ, ಅಷ್ಟೇ ಸ್ವಲ್ಪ ಏನು ವಿಡಿಯೋ ವೈರಲ್ ಆತಪ್ಪ ಜಾಸ್ತಿ ಬರುತ್ತೆ, ವಿಡಿಯೋ ವೈರಲ್ ಆಗಿಲ್ಲ ಅಂದ್ರೆ ಸ್ವಲ್ಪ ಬರುತ್ತೆ. ಓಕೆ ನೋಡ್ರಿ, ಈಗ 2026 ಶಾರ್ಟ್ಸಿಂದ 10 ಲಕ್ಷ ವ್ಯೂ ಬರಬೇಕು. ವ್ಯೂ ಬಂದರೆ ಏನೈತೆ ಅವಾಗ ಮಾನಿಟೈಸೇಷನ್ ಆಗತ್ತೆ ಅಂತೇಳಿ. ಅದು ಬೇರೆ ಇದು ಬೇರೆ. 4,000 ಲಾಂಗ್ ಫಾರ್ಮ್ ವಿಡಿಯೋ ಇದು 4,000 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರು, ಅದು ಲಾಂಗ್ ಫಾರ್ಮ್ ವಿಡಿಯೋಗೆ. ಓಕೆ, ಅದು ಬೇರೆ. ಮತ್ತು ಇದು ಶಾರ್ಟ್ಸಿಗೆ 10 ಲಕ್ಷ ಏನಾಗಬೇಕು, 10 ಲಕ್ಷ ವ್ಯೂ ಬರ್ಬೇಕ್ರಿ. ಅವಾಗ ಏನಿದೆ ನಮ್ಮ ಒಂದು ಮಾನಿಟೈಸೇಷನ್ ಆಗತ್ತೆ. ಅದು ಬೇರೆ ಇದು ಬೇರೆ. ಯಾವ್ದಾರು ಒಂದು ಮಾಡಿದ್ರೆ ಮಾನಿಟೈಸೇಷನ್ ಆಗತ್ತೆ. ಓಕೆ, ಈಗ ನಾನು ಏನು ಹೇಳ್ತಾ ಇದ್ದೆ ಅಂದರೆ ಈಗೇನು ಅಪ್ಡೇಟ್ ಬಂದಿತ್ತಪ್ಪ ಅಂದ್ರೆ ನೋಡ್ರಿ, ಈಗೇನು ಅಪ್ಡೇಟ್ ಬಂದೈತಿ ಬನ್ನಿ ನಿಮಗೆ ಟೈಮಿಂಗು ಕೂಡ ಹೇಳ್ತಾ ಇದ್ದೀನಿ. ಮುಂದಿನ ವರ್ಷ ಅನ್ನೋಸ್ನ್ಯಾಗ ನಾವು ಮಾನಿಟೈಸೇಷನ್ ಮಾಡಿಲ್ಲಪ್ಪ ಅಂದ್ರೆ ನಮಗೆ ಮತ್ತೆ ಕೂಡ ಡಿಫಿಕಲ್ಟ್ ಆಗತ್ತೆ ನಾವು ಮಾನಿಟೈಸೇಷನ್ ಮಾಡೋದು. ಯಾರ್ಯಾರು ಯೂಟ್ಯೂಬ್ದಲ್ಲಿ ಕಾಲಿಡ್ತಾ ಇದ್ರೋ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ, ಅವ್ರಿಗೂ ಗೊತ್ತಾಗಲಿ. ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಮುಂದೆ 2027ರಲ್ಲಿ ಭಾಳ ಡಿಫಿಕಲ್ಟ್ ಆಗತ್ತೆ. 4,000 ವಾಚ್ ಟೈಮ್ ಮತ್ತು 1,000 ಫಾಲೋವರ್ಸ್ ಮತ್ತು 10 ಲಕ್ಷ ಶಾರ್ಟ್ಸಿಂದ ತರೋದು ಭಾಳ ಡಿಫಿಕಲ್ಟ್ ಆಗತ್ತೆ. ಅವೆಲ್ಲ ಮಾಡಿದ ಮೇಲೆ ನಮಗೆ ಸಿಗತ್ತೆ. ಮೊದಲು 2019 ಒಳಗಡೆ ಇದ್ದಿಲ್ರಿ ಏನು, ನಾವು ಯೂಟ್ಯೂಬ್ ಮಾಡಿದ್ವಿ, ಹಣ ಹಾಕಿದ್ವಿ, ಅಗದಿ ಮಸ್ತಾಗಿ ಯೂಟ್ಯೂಬ್ ಮಾಡಿದ್ವಿ, ವಿಡಿಯೋ ಹಾಕಿದ್ವಿ, ನಾವು ಹಣ ಗಳಿಸ್ತಿದ್ವಿ. 2022ರಿಂದ ಲಾಗು ಆಗಿರೋಂಥ ಒಂದು 4,000 ವಾಚ್ ಟೈಮು, 1,000 ಫಾಲೋವರ್ಸು ಮತ್ತು 10 ಲಕ್ಷ ಶಾರ್ಟ್ಸಿಂದ ಬರಬೇಕು. ಓಕೆ, ಈಗ 2027 ಇಂದ ಲಾಗು ಆಗ್ತಾ ಇದೆ. ಏನು ಲಾಗು ಆಗ್ತಾ ಇದೆ? 1,000 ಸಬ್ಸ್ಕ್ರೈಬ್ ಮತ್ತು 4,000 ಇದ್ದು 8,000 ವಾಚ್ ಟೈಮ್ ಮಾಡಬೇಕಂತ ಒಂದು 12 ತಿಂಗಳ ಒಳಗಡೆನೆ ಇದನ್ನು ನಾವು ಮಾಡಬೇಕು. 8,000 4,000 ಎಲ್ಲೋತು, 8,000 ಎಲ್ಲೋತು. ಅವ್ರ ಕಡೆ ಟ್ಯಾಲೆಂಟ್ ಎಂತಪ್ಪ ಅಂದ್ರೆ ಅವರು 10,000 ಮಾಡ್ಬೋದು ವಾಚ್ ಟೈಮ್. ಓಕೆ, ಟ್ಯಾಲೆಂಟ್ ಇರಲಿಲ್ಲ, ನಾನು ಮಾಡ್ತೀನಿ, ನಾನು ಬೇಕಿದು ಯೂಟ್ಯೂಬು, ನಾನು ಕಾಲು ಇಡ್ತೀನಿ, ಅದರಲ್ಲಿ ಮಜಾ ಬರುತ್ತೆ, ಇದು ಅದು ಪಬ್ಲಿಕ್ ಸಿಗತ್ತೆ, ಮತ್ತು ಫೇಸ್ ವ್ಯಾಲ್ಯೂ ಸಿಗತ್ತೆ, ಅದು ಎಲ್ಲ ಸಿಗತ್ತೆ ಅಂತೇಳಿ ಮಾಡೋರು 4,000 ಇದ್ದದ್ದು ಈಗ 8,000 ಮಾಡಿದ್ದಾರೆ. ಅವರು ಇದನ್ನು ಮಾಡ್ತಾರೋ ಇಲ್ಲೋ ಕಾಮೆಂಟ್ ಮಾಡಿ. ಮತ್ತು ಶಾರ್ಟ್ಸಿಂದ ಬರಬೇಕು 20 ಲಕ್ಷ, 20 ಮಿಲಿಯನ್ ಅಂತೆ. 20 ಮಿಲಿಯನ್, 10 ಮಿಲಿಯನ್ ಮತ್ತು 20 ಮಿಲಿಯನ್. ಓ ಮೈ ಗಾಡ್, ಶಾರ್ಟ್ಸಿಂದ ಬರಬೇಕು. ಅವಾಗ ಏನಾಯ್ತು ಮಾನಿಟೈಸೇಷನ್ ಆಗತ್ತೆ. ನೋಡಿ, ಲಾಂಗ್ ಫಾರ್ ವಿಡಿಯೋಗೆ 1,000 ಸಬ್ಸ್ಕ್ರೈಬರು ಮತ್ತು 8,000 ವಾಚ್ ಟೈಮು. 8,000 ವಾಚ್ ಟೈಮು. ಮೊದಲ 4,000ಕ್ಕೆ 1 ವರ್ಷ ಆಯಿತು ಅಂದರೆ 370 ತಿಂಗಳಕ್ಕೆ ತೊಗೊಂಬರ್ಬೇಕು ವಾಚ್ ಟೈಮ್. ಅವಾಗ ಏನೈತಿ 4,000 ಕಂಪ್ಲೀಟ್ ಆಗತ್ತೆ. ಈಗ ಯೋ ಮೈ ಗಾಡ್ ನೋಡ್ರಿ, ಈಗ 8,000 ತಿಂಗಳಿಗೆ ಎಷ್ಟು ತೊಗೊಂಬರ್ಬೇಕು ನಾವು? 666 ವಾಚ್ ಟೈಮ್ ತೊಗೊಂಬಂದ್ರೆ ಅವಾಗ ಏನೈತಿ ಮಾನಿಟೈಸೇಷನ್ ಆಗತ್ತೆ, ರೊಕ್ಕ ಗಳಿಸ್ಕೋಬಹುದು, ಮತ್ತು ಸ್ವಲ್ಪ ರೊಕ್ಕ ಬರ್ತಾವೆ, ವಿಡಿಯೋ ವೈರಲ್ ಹತ್ರ ಭಾಳ ಬರ್ತಾವು. ಇವೆಲ್ಲ ನಮಗೆ 8,000 ತಂದು ಇಟ್ಟಿದ್ದಾರೆ. ಸೊ ನಂದಂದ್ರು ಆಗೈತಿ. ಯಾರ್ಯಾರು ಕಾಲು ಇಡ್ತಾ ಇದ್ದಾರೆ ನೋಡ್ರಿ, ಅವ್ರದ್ದು ಭಾಳ ಡಿಫಿಕಲ್ಟ್ ಇದೆ. 2027 ಮ್ಯಾಗೆ 2027 ಒಳಗಡೆನೆ ಅವರು ಮಾನಿಟೈಸೇಷನ್ ಮಾಡಿದ್ರಪ್ಪ ಅಂದ್ರೆ ಹಾಗೆ ಕ್ಲಿಯರ್ ಆಗಿ ಆಗತ್ತೆ. ಮತ್ತು ಈ ಒಂದು ಅಪ್ಡೇಟ್ ನನಗೆ ತಿಳಿಸ್ಬೇಕಂತ ಇತ್ತು. ಮತ್ತು ಈ ಒಂದು ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಯಾರು ಯೂಟ್ಯೂಬ್ದಲ್ಲಿ ಕಾಲಿಡ್ಬೇಕಂತಾರೋ ಅವರಿಗೆ ಈ ಒಂದು ವಿಡಿಯೋ. ಮತ್ತು 2026 ಈಗ ಅವಾಗ ಈಗನೇ ನೀವು ಮಾನಿಟೈಸೇಷನ್ ಮಾಡಲೇಬೇಕು. ಇಲ್ಲಾಂದರೆ 2027ರಲ್ಲಿ ಭಾಳ ಡಿಫಿಕಲ್ಟ್ ಆದ. ನಾನೇ ಒದ್ದಾಡಿ ನಾನು ಒಂದು 3 ಯೂಟ್ಯೂಬ್ ಚಾನಲ್ ಢಮ್ ಅಂದೆವು, ಭಂಡ್ ಅಂದೆವು, ಗುಂಗಂಗೆ ಏನಾಗುತ್ತೆ ಅಂತ ಹೇಳಿ ಹೊಡ್ಕೊಂಡು ಹೋಗೈತಿ. ಈ ಯೂಟ್ಯೂಬ್ ಚಾನಲ್ ನಡೆಯಕ್ಕೆ ಗೊತ್ತೈತಿ. ಹಾಗೆ ಸೂಪರಾಗಿ ಸಪೋರ್ಟ್ ಮಾಡಿರಿ, ನೀವೆಲ್ಲರಿಗೂ ಸಪೋರ್ಟ್ ಮಾಡಿರಿ. ನಿಮ್ಗೆ ನಾನು ಕೈ ಮುಗಿತಾ ಇದ್ದೀನಿ, ಸಪೋರ್ಟ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಓಕೆ ನೋಡಿರಿ, ಏನಪ್ಪ ಅಂದ್ರೆ ಈಗ ನಾನು ಈ ಒಂದು ವಿಡಿಯೋ ಎಲ್ಲರಿಗೂ ಹೇಳ್ಬೇಕಂತ ಮಾಡಿದ್ದೆ. ಸೊ ಶೇರ್ ಮಾಡಿರಿ ಎಲ್ಲರಿಗೂ. ಮತ್ತು ಏನು ಹೇಳ್ತಾ ಇದೆ ಅಂದರೆ ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ಮತ್ತು
ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ಮ್ಯೂಚುವಲ್ ಫಂಡ್ ಬಗ್ಗೆ ಗೊತ್ತಿಲ್ಲ, ಮತ್ತು ಹೇಗೆ ನಾವು ಇನ್ವೆಸ್ಟ್ ಮಾಡಬೇಕು, ಮತ್ತು ಹೇಗೆ ನಾವು ಸ್ವಲ್ಪ ಹಣನ ಗಳಿಸ್ಕೋಬೇಕು, ಮತ್ತು ಯೂಟ್ಯೂಬ್ನಲ್ಲಿ ನಾವು ಹೇಗೆ ಮಾನಿಟೈಸೇಷನ್ ಮಾಡಬೇಕು, ಯೂಟ್ಯೂಬಲ್ಲಿ ಏನೇನು ಗೊತ್ತಿಲ್ಲ, ಅನಾಲಿಟಿಕ್ಸ್ ಅಂದರೆ ಏನು ಗೊತ್ತಿಲ್ಲ, ಏನು ಒಂದು ಚೂರು ಗೊತ್ತಿಲ್ಲ, ಯಾವಾಗ ವಿಡಿಯೋ ಬಿಡಬೇಕು, ಏನು ರಾತ್ರಿ ಬಿಡಬೇಕು, ಮುಂಜಾನೆ ಬಿಡಬೇಕು, ಹೆಂಗೆ ವಿಡಿಯೋ ಮಾಡಬೇಕು, ಯಾವ ಥರ ಮಾಡಬೇಕು, ಯಾವ ಕ್ವಾಲಿಟಿ ಥರ ವಿಡಿಯೋ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅವರಿಗೆ ಕಳಿಸೋದಕ್ಕೆ ಒಂದು ಜಾಯಿನ್ ಬಟನ್ ತಂದಿದ್ದೀನಿ, ಅದರಲ್ಲಿ ಒಂದು ಹೋಗಿ ಜಾಯಿನ್ ಮಾಡ್ಕೋಬೋದು. ಅದರಲ್ಲಿ ನಿಮಗೆ ನಾನು ಚಾಟ್ ರೂಮ್ದಲ್ಲಿ ಎಲ್ಲನೂ ಕೂಡ ನೀವು ನನಗೆ ಮಾತಾಡ್ಬೋದು. ನಾನು ನಿಮಗೆ ಹೇಳ್ತೀನಿ ಹೀಗೆಲ್ಲ ಮಾಡಬೇಕು, ಹೀಗೆಲ್ಲ ಮಾಡಬೇಕಂತೆ. ಸೊ ನನಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇದರಲ್ಲಿ. ನಾನು ಓಕೆ ಬಣ್ಣದ ಸಿಗ್ತೀನಿ ಬೇರೆ ಇದರಲ್ಲಿ. ಇದೇ ಥರ ಒಂದು ಅಮೇಜಿಂಗ್ ವಿಡಿಯೋಗೆ ಸಿಗೋಣ. ಬಾಯ್ ಬಾಯ್.